ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯವು ಕುಂಭರಾಶಿಯವರಿಗೆ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿ ನೋಡೋಣ. 1ನೇ ತಾರೀಕಿನಂದು ಮಕರ ರಾಶಿಗೆ ಬುಧ ಪ್ರವೇಶ ಮಾಡ್ತಾನೆ. 5ನೇ ತಾರೀಕಿನಂದು ಕುಜ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ. 11ನೇ ತಾರೀಕಿನಂದು ಶುಕ್ರ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ. 13ನೇ ತಾರೀಕಿನಂದು ರವಿ ಕುಂಭರಾಶಿಗೆ ಪ್ರವೇಶ ಮಾಡ್ತಾನೆ. ಅದೇ ರೀತಿಯಾಗಿ 19ನೇ ತಾರೀಕಿನಂದು ಬುಧ ಇನ್ನೊಮ್ಮೆ ತನ್ನ ಸ್ಥಾನವನ್ನು ಪರಿಚಲನೆ ಮಾಡ್ತಾ ಮಕರದಿಂದ ಕುಂಭಕ್ಕೆ ಪರಿಚಲನೆ ಮಾಡ್ತಾನೆ. ಈ ಒಂದು ಸ್ಥಿತಿಗತಿಗಳ ಆಧಾರದಲ್ಲಿ ಯಾವ್ಯಾವ ರಾಶಿ ಯಾವ ಸ್ಥಾನಗಳಲ್ಲಿ ಕುಂಭರಾಶಿಯವರಿಗೆ ಯಾವ ಗ್ರಹಗಳು ಸಂಚಾರ ಮಾಡುತ್ತೆ ನೋಡೋಣ. ರವಿ 12 ಮತ್ತು 1ನೇ ಸ್ಥಾನದಲ್ಲಿ ಸಂಚಾರ ಮಾಡಿದರೆ ಕುಜ 11 ಮತ್ತು 12ನೇ ಮನೆಯಲ್ಲಿಯೋ, ಬುಧ 12 ಮತ್ತು 1ನೇ ಮನೆಯಲ್ಲಿಯೋ, ಗುರು 3ನೇ ಮನೆಯಲ್ಲಿಯೋ, ಶುಕ್ರ 11 ಮತ್ತು 12ನೇ ಮನೆಯಲ್ಲಿಯೋ, ಶನಿ 1ನೇ ಮನೆಯಲ್ಲಿಯೋ, ರಾಹು 2 ಮತ್ತು ಕೇತು 8ನೇ ಮನೆಯಲ್ಲಿಯೂ ಸಂಚಾರವನ್ನು ಮಾಡ್ತಾರೆ. ಈ ಒಂದು ಸಂಚಾರದ ಸ್ಥಿತಿಗತಿಗಳ ಆಧಾರದಲ್ಲಿ ಯಾವ ರೀತಿಯಾದಂತಹ ಫಲಗಳನ್ನು ಗೋಚಾರ ಸೂಚನೆ ಮಾಡ್ತಾ ಇದೆ ನೋಡೋಣ. ಇಲ್ಲಿ ವೀಕ್ಷಕರು ಅರ್ಥ ಮಾಡಿಕೊಳ್ಬೇಕು, ಇದು ಕೇವಲ ಗೋಚಾರದ ಸೂಚ್ಯ ಫಲಗಳೇ ಹೊರತು ನಿಮ್ಮ ಜನ್ಮ ಜಾತಕದ ವಿಶ್ಲೇಷಣೆ ಅಲ್ಲ. ಹಾಗಾಗಿ ನಿಮ್ಮ ಜನ್ಮ ಜಾತಕದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅಂದರೆ ನೀವು ಮಾಡಬೇಕಾಗಿರೋದೇನು, ನಿಮ್ಮ ಜಾತಕವನ್ನು ತೋರಿಸ್ಕೊಳ್ಳಿ. ಅದರಲ್ಲಿ ಯಾವ ರೀತಿಯಾದಂತಹ ಯೋಗ ಫಲಗಳಿದ್ದಾವೆ, ಅದರಲ್ಲಿ ಯಾವ ರೀತಿಯಾದಂತಹ ತೊಂದರೆ ತಾಪತ್ರೆಗಳು, ಯಾವ ರೀತಿಯಾದಂತಹ ಸುಖದ ಛಾಯೆಗಳು ಇದ್ದಾವೆ ಅನ್ನೋದನ್ನು ತಿಳ್ಕೊಂಡು ಅದರಿಂದ ಮುಂದುವರ್ಕೊಂಡು ಹೋಗಿ ಇನ್ನಷ್ಟು ಶುಭವಾಗುತ್ತೆ ನಿಮಗೆ ಅಂತ ಹೇಳ್ತಾ, ಫೆಬ್ರವರಿ ತಿಂಗಳ ಮಾಸ ವಿಶೇಷತೆಯನ್ನು ಗಮನಿಸಿದಾಗ 15ನೇ ತಾರೀಕು 2ನೇ ತಿಂಗಳು 2024ಕ್ಕೆ ಕುಮಾರ ಷಷ್ಠಿ ಇರ್ತಕ್ಕಂಥದ್ದು. ಆ ಕುಮಾರ ಷಷ್ಠಿಯ ದಿವಸ ನಿಮಗೆ ಆಗಲಿ, ನಿಮ್ಮ ಜಾತಕದಲ್ಲಾಗಲಿ, ನಿಮ್ಮ ಕುಟುಂಬದ ಮೇಲಾಗಲಿ ಸರ್ಪದೋಷಗಳು, ಸರ್ಪಶಾಪಗಳು, ನಾಗದೋಷ, ನಾಗಶಾಪಗಳು ಏನಾದರೂ ಇತ್ತು ಅಂತ ಹೇಳಿದ್ರೆ ಅವತ್ತು ನೀವು ಪೂಜಾ ಪುನಸ್ಕಾರಗಳನ್ನು ಮಾಡಿಸೋದ್ರಿಂದ ಸರ್ಪಕ್ಷೇತ್ರಗಳಲ್ಲಿ, ಸುಬ್ರಹ್ಮಣ್ಯ ಕ್ಷೇತ್ರಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಿಮಗೆ ಆ ದೋಷಗಳಿಂದ ನಿವೃತ್ತರಾಗುವ ಸಾಧ್ಯತೆಗಳಿದ್ದಾವೆ. ಬೇರೆ ಇನ್ಯಾವುದೇ ದಿವಸಗಳು ಮಾಡಿಸಿದರೂ ಅಷ್ಟು ಅನುಕೂಲವಲ್ಲದ ಸ್ಥಿತಿಯಲ್ಲೇ ಇರುತ್ತೆ. ಯಾಕಂದರೆ ನಾಗದೇವರ ಕೋಪಗಳು ಅಷ್ಟು ಸುಲಭವಾಗಿ ಶಮನ ಆಗುವುದಿಲ್ಲ. ಸೊ ಹಾಗಾಗಿ ನಿಮಗೆ ಒಂದು ಅನುಕೂಲವಾಗಬೇಕು ಅಂದರೆ ಈ ಸುಬ್ರಹ್ಮಣ್ಯನ ವಿಶೇಷ ದಿನಗಳಲ್ಲಿ ಕುಮಾರ ಸೃಷ್ಟಿಯೋ ಅಡಿಕೃತಿಕಗಳು ಬಂದ ಸಂದರ್ಭದಲ್ಲಿಯೋ, ವಿಶೇಷವಾಗಿ ಮಂಗಳವಾರದ ದಿವಸ ಕೃತಿಕಾ ನಕ್ಷತ್ರ ಬಂದಾಗ ಈ ಸಂದರ್ಭಗಳಲ್ಲಿ ಷಷ್ಠಿ ತಿಥಿಗಳಲ್ಲಿ ತುಂಬ ಅನುಕೂಲ. ಅದರಲ್ಲದೆ ಈ 15ನೇ ತಾರೀಕು ಕುಮಾರ ಷಷ್ಠಿ ಬೇರೆ. ಈ ದಿವಸದಲ್ಲಿ ನಿಮಗೆ ಇರುವಂತಹ ಸರ್ಪದೋಷಗಳು, ಸರ್ಪಶಾಪಗಳು, ನಾಗದೋಷಗಳು, ನಾಗಶಾಪಗಳನ್ನು ನಿವಾರಣೆ ಮಾಡಿಕೊಳ್ಳೋಕ್ಕೆ ಬಹಳ ಅನುಕೂಲವಾಗುತ್ತೆ. ಕುಮಾರಸ್ವಾಮಿಯ ಅನುಗ್ರಹನೂ ಸಹ ನಿಮ್ಮ ಮೇಲೆ ಆಗುತ್ತೆ. ಈ ದಿವಸ ನೀವು ಮಾಡಿಕೊಳ್ಳೋದು ಬಹಳ ಅನುಕೂಲ. ಇನ್ನು 16ನೇ ತಾರೀಕು 2ನೇ ತಿಂಗಳು 2024ಕ್ಕೆ ರಥಸಪ್ತಮಿ ಇರ್ತಕ್ಕಂಥದ್ದು. ಆ ರಥಸಪ್ತಮಿ ಇರುವಂತಹ ದಿವಸ ನಿಮಗೆ ಬಹಳ ಅನುಕೂಲತೆಗಳ ಉಂಟಾಗುತ್ತವೆ. ನಮ್ಮೆಲ್ಲರಿಗೂ ಪ್ರತ್ಯಕ್ಷ ದೈವವಾಗಿ, ಕಣ್ಣಿಗೆ ಕಾಣಿಸುವ ದೈವವಾಗಿ ಸಾಕ್ಷಾತ್ ಸೂರ್ಯನಾರಾಯಣ ಭಗವಂತರು ನಮಗೆ ಕಾಣಿಸ್ತಾರೆ. ಆ ದೇವರ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಸಹ ಪ್ರಾಪ್ತವಾಗಲಿ, ನಿಮ್ಮೆಲ್ಲರಿಗೂ ಅನುಕೂಲತೆಗಳಾಗಲಿ. ಸೂರ್ಯದೇವರಿಗೆ ನಮಸ್ಕಾರಗಳನ್ನು ಮಾಡಿ, ಅರ್ಘ್ಯಗಳನ್ನು ಪ್ರದಾನ ಮಾಡಿ, ಅದೇ ರೀತಿಯಾಗಿ ಸೂರ್ಯನಿಗೆ ಸಂಬಂಧಪಟ್ಟಂತಹ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡ್ತಾ ಬನ್ನಿ. ಇನ್ನಷ್ಟು ಶುಭ ಫಲಗಳು ನಿಮ್ಮ ಬದುಕಿನಲ್ಲಿ ಉಂಟಾಗುತ್ತೆ. ಕುಂಭ ರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಯಾವ ರೀತಿಯಾದಂತಹ ಯೋಗದ ಫಲಗಳು ಇದ್ದಾವೆ ನೋಡೋಣ. ಈ ತಿಂಗಳಲ್ಲಿ ನಿಮಗೆ ಬಹಳ ಅನುಕೂಲದ ಛಾಯೆಗಳೇ ಜಾಸ್ತಿ ಕಾಣ್ತಾ ಇದ್ದಾವೆ. ಒಳ್ಳೆ ರೀತಿಯ ಬೆಳವಣಿಗೆಗಳು, ವಿವಾಹಕ್ಕೆ ಸಂಬಂಧಪಟ್ಟಂತಹ ತೊಂದರೆ ತಾಪತ್ರೆಗಳು ನಿವಾರಣೆ ಆಗೋದು ಮಾತ್ರವಲ್ಲದೆ ವಿವಾಹ ನಿಶ್ಚಯ ಅಥವಾ ವಿವಾಹ ನಡೆಯುವಂತಹ ಕ್ರಿಯೆಗಳು ನಿಮ್ಮ ಬದುಕಿನಲ್ಲಿ ನಡೆಯುತ್ತೆ. ಗೃಹ ನಿರ್ಮಾಣ ಅಥವಾ ಮನೆಯನ್ನು ಕೊಂಡ್ಕೊಳ್ಬೇಕು, ಮನೆ ರಿನೋವೇಷನ್ಸ್ ಏನಾದರೂ ಮಾಡ್ಕೊಳ್ಬೇಕು ಅಂದರೂ ಸಹ ಈ ಒಂದು ತಿಂಗಳಲ್ಲಿ ಬಹಳ ಅನುಕೂಲ ಸೃಷ್ಟಿ ಆಗುವಂತಹದ್ದು. ಆದಾಯಕ್ಕೆ ಹೆಚ್ಚಿನ ಅವಕಾಶಗಳು
ಹೆಚ್ಚಿನ ಮೂಲದ ಆದಾಯಗಳು ನಿಮಗೆ ಈ ತಿಂಗಳಲ್ಲಿ ಪ್ರಾಪ್ತಿ ಆಗುವಂತಹದ್ದಾಗುತ್ತೆ. ಅಂದರೆ ಒಂದು ಮೂಲದ ಆದಾಯ ಇರೋಲ್ಲ, ನಿಮಗೆ ಬಹಳ ತುಂಬ ಮೂಲಗಳಿಂದ ನಿಮಗೆ ಆದಾಯ ಬಂದು ಸೇರ್ತಕ್ಕಂತಹದ್ದು ಆಗುತ್ತೆ. ಸರ್ಕಾರಿ ನೌಕರರಿಗೆ, ಸಾಹಿತಿಗಳಿಗೆ, ಕಲಾವಿದರುಗಳಿಗೆ ಒಂದು ಪದವಿಗಳು, ಪುರಸ್ಕಾರಗಳು, ಪ್ರಶಸ್ತಿಗಳು, ಸನ್ಮಾನಗಳು ಪ್ರಾಪ್ತಿ ಆಗುವಂತಹದ್ದು. ನಿರುದ್ಯೋಗಿ ಯುವಕರಿಗೆ ಒಂದು ಒಳ್ಳೆ ರೀತಿಯಾದಂತಹ ಉದ್ಯೋಗ ಪ್ರಾಪ್ತಿ ಆಗುವಂತಹ ಯೋಗ. ನಿಮ್ಮ ವಿದ್ಯಾಭ್ಯಾಸದ ಅನುಸಾರ ನಿಮಗೇನಾದರೂ ತುಂಬ ದಿವಸದಿಂದ ನನಗೆ ಟ್ರಾನ್ಸ್ಫರ್ ಸಿಗ್ತಿಲ್ಲ, ನನಗೆ ಒಳ್ಳೆ ರೀತಿಯಾಗಿ ಸಂಬಳಗಳು ಹೆಚ್ಚಿಗೆ ಆಗ್ತಿಲ್ಲ ಅಂತ ಏನಾದರೂ ಇನ್ಕ್ರಿಮೆಂಟ್ ಬರ್ತಾ ಇಲ್ಲ, ಇನ್ಸೆಂಟಿವ್ಸ್ ಸರಿಯಾಗಿ ಕೊಡ್ತಿಲ್ಲ ಅಂತಂದರೆ ಈ ತಿಂಗಳು ನಿಮಗೆ ತುಂಬ ಚೆನ್ನಾಗಿ ಹಣಕಾಸಿನ ಅನುಕೂಲತೆಗಳು ಕಾರ್ಯಕ್ಷೇತ್ರದಲ್ಲಿ ಆಗ್ತಕ್ಕಂಥದ್ದು ಆಗುತ್ತೆ. ಆದಾಯ ಹೆಚ್ಚಿಗೆ ಆಗಿ ಮನಸ್ಸಿಗೆ ನೆಮ್ಮದಿ ಸಿಗ್ತಕ್ಕಂಥದ್ದು. ತುಂಬ ದಿವಸಗಳಿಂದ, ತುಂಬ ವರ್ಷಗಳಿಂದ ವಸೂಲಿ ಆಗದೇ ಇದ್ದಂತಹ ಹಣವೂ ಸಹ ಈ ತಿಂಗಳಲ್ಲಿ ನೀವು ಪ್ರಯತ್ನ ಪಟ್ಟರೆ ವಸೂಲಿ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಸ್ವಂತ ಮನೆಗೆ ಹೋಗುವಂತಹದ್ದು, ಗೃಹ ಮನೆಯನ್ನು ಕೊಂಡುಕೊಳ್ಳುವಂತಹ ಅವಕಾಶಗಳು ಸಹ ಇದ್ದಾವೆ. ವಿದ್ಯಾರ್ಥಿಗಳಿಗೆ ಶುಭವಾದಂತಹ ವಾತಾವರಣಗಳು, ಶುಭ ಲಾಭಗಳು ಇದ್ದಾವೆ. ಸ್ತ್ರೀಯರಿಗೆ ಅನಾರೋಗ್ಯದಿಂದ ವಿಮುಕ್ತಿ ಯೋಗ. ಪಾಪ ಹೆಣ್ಮಕ್ಳು ತುಂಬ ಕಷ್ಟಪಡ್ತಿರ್ತೀರ, ಅನಾರೋಗ್ಯ ಏನಾದರೂ ಇತ್ತು ಅಂದರೆ ಈ ತಿಂಗಳಲ್ಲಿ ನಿಮಗೆ ಅನಾರೋಗ್ಯದಿಂದ ವಿಮುಕ್ತರಾಗಿ ಆರೋಗ್ಯ ಪ್ರಾಪ್ತಿ ಆಗುವಂತಹ ಯೋಗವನ್ನು ನೀವು ಪಡ್ಕೊಳ್ತೀರಿ. ಸೊ ಹಾಗಾಗಿ ಒಳ್ಳೆ ರೀತಿಯಾದಂತಹ ಯೋಗದ ಫಲಗಳನ್ನು ನೀವು ಗಮನಿಸಬಹುದು. ಒಟ್ಟಾರೆಯಾಗಿ ನಿಮ್ಮೆಲ್ಲರಿಗೂ ಸಹ ಈ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಫೆಬ್ರವರಿ ತಿಂಗಳಲ್ಲಿ ಒಳ್ಳೆ ರೀತಿಯಾದಂತಹ ಫಲಾನುಫಲಗಳು ಇದ್ದಾವೆ. ಏನು ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಹಾಗಂತ ಹೇಳಿ ದೈವನಾಮಸ್ಮರಣೆ ಮಾಡೋದು ಮರೆಯೋದು ಬೇಡ. ದೇವರ ಪೂಜೆಗಳು, ಆರಾಧನೆಗಳನ್ನು ಮಾಡ್ತಾ ಬನ್ನಿ, ಇನ್ನಷ್ಟು ಶುಭವಾಗುತ್ತೆ. ಹಾಗಾದರೆ ಪರಿಹಾರ ಏನು ಮಾಡಿಕೊಂಡ್ರೆ ಅನುಕೂಲ ಅಂದರೆ, ಈ ಒಂದು ತಿಂಗಳಲ್ಲಿ ನಾನು ಪ್ರತಿ ತಿಂಗಳು ಹೇಳ್ತಿರ್ತೀನಿ ಆಧ್ಯಾತ್ಮಿಕ ಪರಿಹಾರ ಮತ್ತು ಸಾಮಾಜಿಕ ಪರಿಹಾರ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪ್ಲಾಸ್ಟಿಕ್ಕನ್ನು ಕಡಿಮೆ ಉಪಯೋಗಿಸೋಣ. ಉಪಯೋಗಿಸಬಾರದ ಕಡೆ ಖಂಡಿತ ಅದನ್ನು ತ್ಯಜಿಸಿಬಿಡೋಣ. ಪ್ಲಾಸ್ಟಿಕ್ನಿಂದ ಎಷ್ಟೆಷ್ಟು ಅವಾಂತರಗಳು ಸೃಷ್ಟಿ ಆಗ್ತಿದೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂತಹದ್ದೇ ವಿಚಾರ. ಹಾಗಾಗಿ ಆ ಒಂದು ಕೆಲಸವನ್ನು ನೀವು ಎಲ್ಲೂ ಸಹ ಮಾಡೋದಕ್ಕೆ ಹೋಗಬೇಡಿ. ಪ್ಲಾಸ್ಟಿಕ್ಕಿನ ಒಂದು ಉಪಯೋಗವನ್ನೇ ಬಿಟ್ಟುಬಿಡುವಂತಹದ್ದು ತುಂಬಾ ಒಳ್ಳೆಯದಾಗತ್ತೆ. ಎಲ್ಲ ಕಡೆಯೂ ಒಂದು ಬಿಟ್ಬಿಡಿ ಅಂತ ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಸಾಧ್ಯವಾದ ಕಡೆ ಬಿಟ್ಟುಬಿಡೋಣ. ಎಲ್ಲ ಸುಮ್ಮನೆ ಒಂದು ಅಂಗಡಿಗೆ ಹೋಗೋದಕ್ಕೂ ಒಂದು ಕವರ್ ಹಿಡ್ಕೊಂಡು ಹೋಗೋದು ನೋಡಿ. ಹಿಂದಿನ ಕಾಲದಲ್ಲಿ ಕೈ ಚೀಲಗಳನ್ನು ತೊಗೊಂಡು ಹೋಗ್ತಿದ್ವಿ, ಬ್ಯಾಸ್ಕೆಟ್ಗಳನ್ನು ತೊಗೊಂಡು ಹೋಗ್ತಿದ್ವಿ, ವಯರ್ನಲ್ಲಿ ಹೆಣಿತಾ ಇದ್ದರು. ಈಗ ಆ ಥರದ್ದೆಲ್ಲ ನಾವು ಮರೆತು ಬಿಟ್ಟಿದ್ದೀವಿ. ಯಾವುದೋ ಒಂದು ಕವರು ಅದನ್ನು ಬಿಸಾಡಿಬಿಡ್ತೀವಿ, ಒಂದು ಸಲ ಉಪಯೋಗಿಸಿ ಅದು ಸರಿಯಾಗಿ ಇದಾಗಲ್ಲ, ರೀಸೈಕಲ್ ಮಾಡ್ಕೊಳ್ಳೋಕ್ಕಾಗಲ್ಲ. ಎಷ್ಟೊಂದು ಸಮಸ್ಯೆಗಳಿರುತ್ತವೆ. ಇನ್ನು ಪ್ರಕೃತಿಯನ್ನು ಉಳಿಸೋಣ, ಪ್ರಕೃತಿಯನ್ನು ಕಾಪಾಡೋಣ. ಸಾಧ್ಯವಾದ ಕಡೆಗಳಲ್ಲೆಲ್ಲ ಗಿಡ ಮರಗಳನ್ನು ನೆಟ್ಟು ಪೋಷಣೆ ಮಾಡಿ ಅದು ಬೆಳೆದು ನಿಂತು ಪ್ರಕೃತಿಯನ್ನು ಉಳಿಸಿ ನಮ್ಮೆಲ್ಲರಿಗೂ ಪ್ರಾಣವಾಯು ಇಂಥರ ಜೀವಜಂತುಗಳಿಗೆ ಆಸರೆಯಾಗಿ ಇರುವ ಹಾಗೆ ನೋಡಿಕೊಳ್ಳೋಣ. ಇನ್ನು ನಿಮ್ಮ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸ್ತಾ ಬನ್ನಿ. ಅದರಿಂದ 4-6 ವರ್ಷಗಳಲ್ಲಿ ಅದು ಬೆಳೆದು ನಿಂತು ಹಣ್ಣುಗಳನ್ನು ಕೊಡ್ತಾ, ಹೂಗಳನ್ನು ಕೊಡ್ತಾ ಎಷ್ಟು ಪ್ರಾಣಿಗಳಿಗೆ ಅದರಿಂದ ಸಹಾಯಕವಾಗುತ್ತೆ ಅಂದರೆ ನೀವೇ ಅದನ್ನು ನೋಡಿ ಸಂತಸ ಪಡ್ತೀರಿ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದು ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಏನಾಗುತ್ತೆ, ಎಷ್ಟೋ ಪ್ರಾಣಿಗಳ ದಾಹ ಇಂಗುತ್ತೆ. ಆ ದಾಹ ಇಂಗೋದ್ರಿಂದ ನೋಡಿದ ಭಗವಂತ ನಿಮ್ಮ ಮೇಲೆ ಆಶೀರ್ವಾದವನ್ನು ಮಾಡ್ತಾನೆ. ದೇವರನ್ನು ನೀವು ಮೆಚ್ಚಿಸುವುದಕ್ಕಿಂತ ದೇವರು ನಿಮ್ಮನ್ನು ಮೆಚ್ಚಿಕೊಳ್ಳುವ ಹಾಗೆ ಬದುಕಿನ ಶೈಲಿಯನ್ನು ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಅದರಿಂದ ನಿಮಗೆ ಎಲ್ಲ ರೀತಿಯಲ್ಲೂ ಅನುಕೂಲತೆಗಳು ಉಂಟಾಗುತ್ತೆ. ಹಾಗಾಗಿ ದೈವಾಶೀರ್ವಾದ ನಿಮ್ಮ ಮೇಲೆ ಸದಾಕಾಲ ಇರಲಿ. ದೇವರ ನಾಮಸ್ಮರಣೆಗಳನ್ನು ನೀವು ಮಾಡ್ತಾ ಬನ್ನಿ, ಎಲ್ಲವೂ ಸಹ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಆಧ್ಯಾತ್ಮಿಕವಾದಂತಹ ಪರಿಹಾರ ಏನಪ್ಪ ಮಾಡಬೇಕು ಈ ಒಂದು ತಿಂಗಳಲ್ಲಿ ಅಂತಂದರೆ, ನೀವು ಆಧ್ಯಾತ್ಮಿಕ ಪರಿಹಾರ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಈ ಸಾಮಾಜಿಕ ಪರಿಹಾರದ ಬಗ್ಗೆ ಒಂದಿಷ್ಟು ಗಮನವನ್ನು ಕೊಡಲೇಬೇಕು. ಸಾಮಾಜಿಕ ಪರಿಹಾರವನ್ನು ಮಾಡಿಕೊಂಡ ನಂತರ ನೀವು ಆಧ್ಯಾತ್ಮಿಕ ಪರಿಹಾರವನ್ನು ಮಾಡಿಕೊಳ್ಳಿ, ಇನ್ನಷ್ಟು ಶುಭ ನಿಮಗೆ ಜಾಸ್ತಿ ಆಗುತ್ತೆ. ಹನುಮದಂಡಕ, ಆಂಜನೇಯ ದಂಡಕದ ಪಠಣ, ಆಂಜನೇಯ ದಂಡಕದ ಪಾರಾಯಣವನ್ನು ಮಾಡಿಕೊಳ್ತಾ ಬನ್ನಿ, ಬಹಳ ಶುಭ ಫಲಗಳು ನಿಮಗೆ ಉಂಟಾಗುತ್ತೆ. ಕುಂಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಹನುಮದೇವರ ಪೂಜೆ, ಹನುಮದೇವರ ಉಪಾಸನೆ, ಹನುಮದೇವರ ಒಂದು ಆಂಜನೇಯ ದಂಡಕವನ್ನು ಓದ್ತಾ ಬನ್ನಿ, ಬಹಳ ಅನುಕೂಲಗಳು ನಿಮ್ಮ ಬದುಕಿನಲ್ಲಿ ಉಂಟಾಗಲಿ. ಹನುಮದೇವರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ, ಕುಂಭ ರಾಶಿಯವರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ.
ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.